ನಿನ್ನೆ ಒಂದು ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಮಠಾಧೀಶರ ಸಹಯೋಗದಲ್ಲಿ ಮತ್ತು ವೀರಶೈವ ಲಿಂಗಾಯತ ಸುರ್ಪುರ ಸಮಾಜದ ವತಿಯಿಂದ ವಿಜಯೇಂದ್ರ ಅವರಿಗೆ ಅಭಿನಂದನೆ ಸಮಾರಂಭ ಅಂತ ನಾವು ವೈಯಕ್ತಿಕವಾಗಿ ನಮ್ಮ ಸುಡಿ ಸುರ್ಪುರ ತಾಲೂಕಾ ವಿಜಯೇಂದ್ರ ಅವರಿಗೆ ನಾವು ವೈಯಕ್ತಿಕವಾಗಿ ಅಭಿಮಾನಿಗಳು. ಆದ್ರೆ ಇಲ್ಲಿರುವಂತ ಸುರೇಶ್ ಸಜ್ಜನ್ ಈತ ಬಿಜೆಪಿಯ ವ್ಯಕ್ತಿ. ಈತ ಏನ್ ಮಾಡತ್ತಾನಂತಂದ್ರೆ ಸುರ್ಪುರ ತಾಲೂಕಿನೊಳಗೆ ನಾವೆಲ್ಲರೂ ಲಿಂಗಾಯತರೆಲ್ಲರೂ ಬಿಜೆಪಿ ಒಳಗಿದೀವಿ ಅಂತ ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಇವತ್ತು ಸುರ್ಪುರ ತಾಲೂಕು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಲಕ್ಷಾಂಪುರದಿಂದ ವೀರಶೈವ ಕಲ್ಯಾಣ ಮಂಟಪಕ್ಕೆ ಬೈಕ್ ರ್ಯಾಲಿ ಮುಖಾಂತರ ಇಡೀ ವೀರಶೈವ ಲಿಂಗಾಯತ ಸಮಾಜದವರು ಅಭಿನಂದನೆ ಸಮಾರಂಭ ತಿಳ್ಕೊಂಡ್ರು. ತಾವೊಂದು ಅರ್ಥ ಮಾಡ್ಕೇರಿ. ಇವತ್ತ ಚುನಾವಣೆ ಆಯೋಗಕ್ಕೆ ಏನು ಮಾಹಿತಿ ಕೊಟ್ಟಾರ ಸುರೇಶ್ ಸಜ್ಜನ್ ಅಂತಂದ್ರೆ ನಾವು ಬಿಜೆಪಿ ಪಕ್ಷದಿಂದ ನಾವು ಕಾರ್ಯಕ್ರಮಗಳು ಮಾಡಕತ್ತೀವಿ ಅಂತ ಪರ್ಮಿಷನ್ ತಗೊಂಡಾನ. ಇಲ್ಲಿ ಬ್ಯಾನರ್ ಏನ್ ಹಾಕ್ಯಾನ ವೀರಶೈವ ಲಿಂಗಾಯತ ಸಮಾಜ ಅಂತ ಹಾಕ್ಯಾನ. ಯಾಕೆ ಹಾಕ್ಯಾನಂತಂದ್ರೆ ಇಡೀ ವೀರಶೈವ ಲಿಂಗಾಯತ ಸಮಾಜ ಕಾಂಗ್ರೆಸ್ ತೆಗೆದ ಸಲುವಾಗಿ ತನ್ನ ಮರ್ಯಾದಲ್ಲಿ ಕಟ್ಟಾಗತ್ತ, ನನಗೆ MLC ಟಿಕೆಟ್ ಸಿಗಲ್ಲ ಅನ್ನೋ ಸಲುವಾಗಿ ಸಮಾಜ ಹೆಸರು ದುರುಪಯೋಗ ಮಾಡಿಕೊಂಡು ಇವತ್ತೆಲ್ಲೋ ನಮ್ಮ ಸಮಾಜದ ಒಯ್ದು ಬಿಜೆಪಿ ಗೊತ್ತಿರುವಂತ ಕೆಲಸ ಸುರೇಶ್ ಸಜ್ಜನ್ ಅವರು ಮಾಡ್ಯಾರ. ಅದಕ್ಕಾಗಿ ಕೆಲ ಯುವಕರು ಸಮಾಜದ ಮುಖಂಡರು ನಾವು ಇದನ್ನ ವಿರೋಧಿಸಿದೀವಿ. ಇವತ್ತೊಂದು ಬೇರೆ ರೀತಿಯ ಪೂರ್ವಭಾವಿ ಸಭೆ ಕರೆದ ಸಂದರ್ಭದಾಗ ಈ ವಿಷಯ ಚರ್ಚೆ ಆಯ್ತು. ಅದಕ್ಕೆ ನಾವೆಲ್ಲ ವಿಚಾರ ಮಾಡಿ ಕೇಳಿದಾಗ ಇವತ್ತು ಆ ತಪ್ಪನವ್ರು ಒಪ್ಪಿಕೊಂಡಾರ. ನಮ್ಮಿಂದ ತಪ್ಪಾಗಿದೆ ಅಂತ ತಿಳ್ಕೊಂಡಿಗೆ ಒಪ್ಪಿಕೊಂಡಾರ. ಸುರೇಶ್ ಸಜ್ಜನ್ ಅವರು ಅಂಜಿ ಇವತ್ತು ಬಂದಿಲ್ಲ. ದೇವಾಪುರದ ಶ್ರೀಗಳು ಶಿವಮೂರು ಸ್ವಾಮೀಜಿಗಳು ಆ ತಪ್ಪನ್ನು ಒಪ್ಪಿಕೊಂಡಾರ. ಇದು ಪಕ್ಷದಂತೇಳಿ ಸಮಾಜದ ತಗೋಬಾರ್ದಾಗಿತ್ತು, ತಗೊಂಡಾರ. ಈ ಸದ್ಯಕ್ಕೆ ಬಂದಂತವರಿಗೆ ಅವಮಾನ ಮಾಡಿದ್ರೆ ಸಮಾಜದ ಮರ್ಯಾದೆ ಹೋಗ್ತದೆ. ದಯವಿಟ್ಟು ಮಾಡಕ್ ಅವಕಾಶ ಕೊಡ್ರಿ ಅಂತದಕ್ಕೆ ನಾವು 2 ಬೇಡಿಕೆ ಇಟ್ಟಿವಿ. ಅಲ್ಲಿರುವಂತ ಬ್ಯಾನರ್ ಸಮಾಜದ ತೆಗೆದು ನೀವು ಕಾರ್ಯಕ್ರಮ ಮಾಡ್ರಿ, ನಮ್ಮ ಅಭ್ಯಂತರ ಇಲ್ಲ. ಎರಡನೇದ್ದು ಆ ಸುರೇಶ್ ಸಜ್ಜನ್ ಇಷ್ಟೆಲ್ಲ ಸಮಾಜಕ್ಕೆ ತೆರೆ ತೆಗೆಸುವಂತ ಕೆಲಸ ಮಾಡ್ಯಾನ. ಇವತ್ತು ಸಾವಿರಾರು ಜನ ಸುರ್ಪುರ ತಾಲೂಕಿನಿಂದ ಸಮಾಜ ಅಂತ ಇವತ್ತು ನಾವು ಕಲ್ಯಾಣ ಮಂಟಪಕ್ಕೆ ಬಂದೀವಿ. ಆದ್ರೆ ಇಲ್ಲಿ ಬಿಜೆಪಿ ಅಂದ ಮ್ಯಾಗ ಎಲ್ಲಾ ಕಾರ್ಯಕರ್ತರು ಒಳ್ಳೆಗಾರ, ಮತ್ ನಾವು ಕೂಡ ಒಳ್ಳೆ ಹೋಗ್ತೀವಿ. ಹಂಗಾಗಿ ಸುರೇಶ್ ಸಜ್ಜನ್ ನಮ್ಮ ಸಮಾಜಕ್ಕೆ ತೆರೆ ತಪ್ಪಿಸಂತ ಕೆಲಸ ಮಾಡಲ್ಲ. ಅತಿ ಶೀಘ್ರದಾಗ ಸುರಪುರ ತಾಲೂಕಾ ಸಮಿತಿಗೆ ರಾಜೀನಾಮೆ ಕೊಡಬೇಕು. ಒಂದೆರಡು ಸುರೇಶ್ ಸಜ್ಜನ್ ಅವರು ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಇಡೀ ಸಮಾಜ ಜನ ದೇವಾಪುರದ ಶ್ರೀಗಳು ಮಾಡಿದ ಮುಂದೆ ಕುಂದಿರ್ತೀವಿ. ನಾವು ಎಚ್ಚರಿಕೆ ಎಲ್ಲ ಅಭಿಮಾನ ಅದ. ಯಾರೋ ಒಂದ್ 3-4 ಮಂದಿ ರಾಜಕಾರಣಿಗಳು ತಮ್ಮ ಬೇರೆ ಬಯಸೋದಕ್ಕೋಸ್ಕರ ನಮ್ಮ ಸಮಾಜ ಎಲ್ಲ ತೋರಿಸೋದಕ್ಕೋಸ್ಕರ ದಯವಿಟ್ಟು ಸಮಾಜನ ಬಲಿ ಕೊಡುವಂತ ಕೆಲಸ ಮಾಡಬೇಡಿ. ನೀವು ರಾಜಕೀಯ ಬೆಳೀರಿ, ಸಮಾಜದಿಂದ ಅಭಿನಂದನೆ ಮಾಡ್ರಿ, ನಾವು ಕೂಡ ಬರ್ತೀವಿ. ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ಬರ್ರಿ, ಎಲ್ಲರ ಕಲ್ತಿಂತ ಮಾಡ್ತೀವಿ. ಇವತ್ತು ವಿಜಯೇಂದ್ರ ಮಾಡಮ, ಯಡಿಯೂರಪ್ಪ ಮಾಡಮ, ಶ್ಯಾಮನೂರ್ ಶಿವಶಂಕರಪ್ಪ ಮಾಡಮ, ವಿಜಯಾನಂದ ಕಾಶ್ಯಪ್ನವ್ರಿಗೆ ಮಾಡಮ, ದರ್ಶನಾಪುರ ಸಾಹೇಬ್ರಿಗೆ ಮಾಡೋಣ, ಆಮೇಲೆ ಇಲ್ಲಿ ನಮ್ಮ ಗುರುಮಿಟ್ಕಲ್ ಶಾಸಕರಿಗೆ ಮಾಡೋಣ. ಪಕ್ಷಾತೀತವಾಗಿ ಸಮಾಜಕ್ಕೆ ಬೆಂಬಲ ಮಾಡ. ಆದ್ರೆ ಪಕ್ಷ ಅಂತ ವಿಚಾರ ಬಂದಾಗ ನಿಮಗಿರ್ತಕ್ಕಂಥ ಪಕ್ಷ ನಿಮಗ, ನಮಗಿರ್ತಕ್ಕಂಥ ಪಕ್ಷ ನಮಗ. ಒಂದು ಪಕ್ಷ ಒಂದು ಸಮಾಜ ಸುರಪುರ ವೀರಶೈವ ಲಿಂಗಾಯತ ಸಮಾಜ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ. ನಮ್ಮಲ್ಲಿ ಕೂಡ ದೊಡ್ಡ ಅಭಿಮಾನಿಗಳಿದೀವಿ. ನಾವೆಲ್ಲರೂ ನಮ್ದೇ ಅಂತ ಪಕ್ಷ ಸಿದ್ಧಾಂತಗಳಿದೆ. ನಾವೆಲ್ಲ ಸಮಾಜದವರು ನಾವು ಆ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿರ್ತೀವಿ. ಇಂಥ ಸಮಾಜ ಹೆಸರು ಇನ್ನೊಂದು ಬಾರಿ ಯಾರಾದ್ರೂ ಮಿಸ್ಯೂಸ್ ಮಾಡಿದ ಕೈಯಾದ್ರೆ ಇದು ಉಗ್ರ ಹೋರಾಟ ಮಾಡಬೇಕಾಗ್ತದೆ, ಕಾನೂನು ಮನೆಯವರು ಹೋಗ್ತದೆ ಹೇಳಿಸಿ ಇಷ್ಟೊತ್ತು ಬೆಂಬಲ ಕೊಟ್ಟಂತ ಎಲ್ಲ ನಮ್ಮ ಕುಂಬಾರಪೇಟೆಯ ಮಲ್ಲಣ್ಣ ಸೌಕರ್ ಆಗಿರ್ಬೋದು, ಜಾಲವಿಂಚೆ ಮಲ್ಲಣ್ಣ ಸೌಕಾರ, ನಮ್ಮ ಮುತ್ತೂರಿನ ನಮ್ಮ ಪ್ರಭುಗೌಡರು, ನಮ್ಮ ದೇವಿಡವರು, ಭೀಮರೆಡ್ಡಿ, ನಾಗಪ್ಪ ಬಳ್ಳಿ, ನಮ್ಮ ಸಿದ್ದರಾಮ ರೆಡ್ಡಿ, ಪ್ರಭುಗೌಡ, ನಾಗಪ್ಪ ಬಳ್ಳಿ ಎಲ್ಲ ಅನೇಕರು ಅವ್ರನ್ನೇ, ನಮ್ಮ ತಂಬಾಕಿ ಸುರೇಶ್ ಅಣ್ಣವರು, ಇಲ್ಲಿರ್ತಕ್ಕಂಥ ಮೇಘ ಈರಣ್ಣವರು, ಅನೇಕರ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಮುಂದಿನ ರಾಜೀನಾಮೆ ಕೊಡಿಸ್ಬೇಕಂದ್ರ ಇವತ್ತು SC ಪಾಟೀಲ್ ಆಗಿರ್ಬೋದು, ಮಾಗ್ನೂರ್ ಅವರಾಗಿರ್ಬೋದು, ದೇವಾಪುರದ ಗುರುಗಳಾಗಿರ್ಬೋದು, ಅದು ಸುರೇಶ್ ಸಜ್ಜನಿಗೆ ರಾಜೀನಾಮೆ ಕೊಡಿಸಿ ಬೇಕಾದ್ರೆ ಅವ್ರಿಗೆ ಬಿಜೆಪಿ ತಾಲೂಕು ಅಧ್ಯಕ್ಷ ಮಾಡಿ ನಮ್ಮ ಅಭ್ಯಂತರ ಇಲ್ಲ. ಆದ್ರ ಸಮಾಜದೊಳಗ ಮುಂದುವರಿಯುವಂತ ಯೋಗ್ಯತೆ ಅತಿಗಿಲ್ಲ. ಸಮಾಜಕ್ಕೆ ಕೆಲಸ ಮಾಡಿ ನಾವು ಅಭಿಯಂತೀವಿ. ಆದ್ರ ನೀನ್ ಸಮಾಜದ ಒಯ್ದು ಪಕ್ಷ ಕಚ್ಚುವಂತ ಕೆಲಸ ಮಾಡಿದ್ದು ಇವತ್ತು ಎಲ್ಲಾ ಸಮಾಜದಲ್ಲಿ ಬಹಳ ನೋವು ಉಂಟಾಗ್ಯದ. ಇದು ನಮ್ಮ ಸ್ವಾಭಿಮಾನ ಧಕ್ಕೆ ಆಗ್ಯದ. ಹೀಗಾಗಿ ದಯವಿಟ್ಟು ಕೂಡಲೇ ಸುರೇಶ್ ಸಜ್ಜನ್ ಅವರ ಕ್ಷಮೆ ಕೇಳಬೇಕು ಎಲ್ಲಾ ಸಮಾಜ ಬಾಂಧವರಿಗೆ. ನಿನ್ನೆ ಸಮಿತಿಯವರು ಫೋನ್ ಮಾಡಿ ಮಠದ ಗುರುಗಳು ಹೇಳ್ಯಾರ, ಸಮಿತಿ ಕಡೆಯಿಂದ ನಾವು ಸನ್ಮಾನ ಮಾಡ್ತೀವಿ ಅಂತ. ಹಳ್ಳಿ ಒಳಗೆ ಪೆಟ್ರೋಲ್ ರೊಕ್ಕ ರೂಪಾಯಿ ಕೊಟ್ಟು ಮಂದಿ ಕಟ್ಸಿರಿ ಸಮಾಜ ಕಡೆಯಿಂದ. ಅದೆಲ್ಲ ಸುಳ್ಳಾದ, ಇದೊಂದು ಗಿಮ್ಮಿಕ್ ಇತ್ತು. ಇವತ್ತು ಕ್ಲಿಯರ್ ಆಗ್ಯದ. ವೈಯಕ್ತಿಕ ಬಿಜೆಪಿ ಕಡೆಯಿಂದ ಇವತ್ತು ಸನ್ಮಾನ ಸಮಾರಂಭ ಅದ ಮಾಡ್ಲಿ ಅಭ್ಯಂತರ ಇಲ್ಲ. ನಮಗೂ ಕೂಡ ಸಮಾಜದ ಪರವಾಗಿ ವೈಯಕ್ತಿಕ ಅಭಿಮಾನ ಅದ. ಪಕ್ಷದ ವಿಚಾರ ಬಂದ್ರೆ ನಾವು ವಿರುದ್ಧ ಇದೀವಿ ಅನ್ನೋ ಮಾತನ್ನ ಸುರಪುರ ತಾಲೂಕು ವೀರಶೈವ ಲಿಂಗಾಯತ ಸಮಾಜ ಸ್ಪಷ್ಟ ಸಂದೇಶವನ್ನು ಮಾಧ್ಯಮ ಮುಖಾಂತರ